ನಾವು ಬಂದರೆ ಏನು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕೇಳಿದರೆ ಒಂದು ಪ್ರಶ್ನೆಗೂ ತಕ್ಕದಾದಂಥ ಉತ್ತರ ಕೊಡುವಂಥ ಯೋಗ್ಯತೆ ಇಲ್ಲ. ಕನಿಷ್ಠ ಮಟ್ಟದ ಕಾಳಜಿ ಇದ್ದೆ ಅಂತ ಆಗಿದ್ದರೆ ನಿಮಗೆ, ನೀವು ಅಂಥ ಐಷಾರಾಮಿಯಾದಂಥ ಒಂದು ಟೂರ್ ಮಾಡ್ತಾ ಇದ್ರ ದೆಹಲಿಗೆ. ಮೋದಿ ಬರುವ 10 ವರ್ಷ ಮೊದಲು ನೀವು 10 ವರ್ಷ ಅಧಿಕಾರ ಮಾಡಿದಾಗ ಏನು ಕಡ್ದು ಕಟ್ಟು ಹಾಕಿದ್ರಿ ಈ ದೇಶಕ್ಕೆ ಅಂತಂದರೆ ನೋ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಕೊಟ್ಟಂಥ ಸತ್ಯಗಳ ಆಧಾರದಲ್ಲಿ ಅಲ್ಲಿ ಶಿವಲಿಂಗ ಇದೆ ಅನ್ನೋದು ಪ್ರೂವ್ ಆದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂಥ ಒಂದು ತನಿಖೆಯ ವರದಿಯನ್ನು ಅಲ್ಲಿಗೆ ಒಪ್ಪಿಸಿದರು. ಭಾರತ್ ನ್ಯಾಯ ಯಾತ್ರೆಯ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಯವರು ಹೊರಗಡೆ ಹೋಗ್ತಾರೆ ಅನ್ನುವಂಥ ಒಂದು ಸುದ್ದಿ ಇತ್ತು, ಊಹಾಪೋಹ ಇತ್ತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ನನಗೆ ಒಂದು ಅರ್ಥ ಆಗದೇ ಇರೋದು, ಪ್ರತಿದಿನ ಒಂದಲ್ಲ ಒಂದು ವಿವಾದಾತ್ಮಕವಾದಂಥ ಹೇಳಿಕೆಯನ್ನು, ದುರಹಂಕಾರದ ಹೇಳಿಕೆಯನ್ನು, ನಾವೇ ಅನ್ನುವಂಥ ಒಂದು ಆ ಗತ್ತು ಅಂತಿರೋದಕ್ಕೆ, ಅಥವಾ ಒಂದು ರೀತಿಯ ಹುಂಬುತನ ಅಂತಿರೋ, ಅಥವಾ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಿರೋ ಗೊತ್ತಿಲ್ಲ, ಪ್ರಿಯಾಂಕಾ ಖರ್ಗೆಯವರು ಒಂದಲ್ಲ ಒಂದು ಮಾತನ್ನು ಆಡುವ ಮೂಲಕ ಸುದ್ದಿಯಲ್ಲಿರ್ತಾರೆ. ಈಗ ಬಿ ಜೆ ಪಿಯವರು ಅಯೋಗ್ಯರು, ಅಸಮರ್ಥರು, ಅಥವಾ ಇದಕ್ಕೆ ಅನ್ವರ್ಥವಾಗುವಂಥ ಯಾವ ಶಬ್ದವನ್ನು ಬೇಕಾದರೂ ಬಳಸಿ, ಅವರು ಎಷ್ಟರ ಮಟ್ಟಿಗೆ ಅಂತಂದರೆ ಮೋದಿಯವರು ಕರ್ನಾಟಕಕ್ಕೆ ಯಾಕೆ ಬರ್ತಾರೆ ಅನ್ನುವಂಥ ಒಂದು ಪ್ರಜ್ಞೆ ಕೂಡ ಅವರಿಗೆ ಗೊತ್ತಿಲ್ಲ. ಈ ಥರ ಮಾತುಗಳನ್ನು ಆಡುವ ಮೂಲಕ ಮೋದಿಯವರು ಬಂದರೆ ಹೂಗುಚ್ಛ ಕೊಡ್ತೀರಿ ಯಾಕೆ, ಅವರೇನು ಹೂಗುಚ್ಛವನ್ನು ದೆಹಲಿಗೆ ತೆಗೆದುಕೊಂಡು ಹೋಗ್ತಾರಾ? ನೀವು ಕರ್ನಾಟಕಕ್ಕೆ ಆಗಬೇಕಾದಂಥ ಕೆಲಸಗಳ ಬಗ್ಗೆ, ಅನ್ಯಾಯದ ಬಗ್ಗೆ ಒಂದು ಅರ್ಜಿಯನ್ನು ಕೊಡಲಾರದೆ ಇದ್ದಂಥ 25 ಸಂಸದರು ನೀವು ಯಾಕೆ ಇದ್ದೀರಿ ಅನ್ನುವಂಥ ಮಾತನ್ನು ಪತ್ರಿಕಾಕರ್ತರ ಎದುರು ಕೇಳಿದ್ದಾರೆ. ಈ ಅಯೋಗ್ಯರು ಮತ್ತು ಯೋಗ್ಯರು ಅನ್ನುವಂಥ ಶಬ್ದವನ್ನು ಬಳಸಬೇಕು ಅಂತ ಆದರೆ 25 ಜನ ಸಂಸದರು ಅಯೋಗ್ಯರು ಅಂತಲೇ ಬಳಸೋಣ, ಅವರು ಪ್ರಯೋಜನ ಇಲ್ಲ ಅಂತಲೇ ಭಾವಿಸೋಣ. ಆಯಿತು, ನೀವು ಮತ್ತು ನಿಮ್ಮ ಇಡೀ ಕಾಂಗ್ರೆಸ್ ಪಡೆ ಏನು ಮಾಡಿದ್ರಿ? ಇದೇ ಸಿದ್ದರಾಮಯ್ಯನವರು ಬೋಯಿಂಗ್ ಆ ವೇದಿಕೆಯಲ್ಲಿ ಪ್ರಧಾನಮಂತ್ರಿಯವರೊಟ್ಟಿಗೆ ಅತ್ಯಂತ ಸೌಹಾರ್ದಯುತವಾಗಿ ಕಾಣಿಸ್ಕೊಂಡ್ರು. ಅವರು ಅಲ್ಲಿ ಹೂಗುಚ್ಛವನ್ನು ಏನೋ ಕೊಟ್ಟರು. ಯಾಕೆ? ದೆಹಲಿಗೆ ಬರ ಪರಿಹಾರ ನಿಧಿಗೆ ಕೇಳಲಿಕ್ಕೆ ಹೋದವರು ನೀವು ಯಾವ ವಿಮಾನದಲ್ಲಿ ಹೋಗಿದ್ರಿ? ಎಷ್ಟು ಖರ್ಚು ಮಾಡಿದ್ರಿ? ಎಂಥ ಐಷಾರಾಮಿಯ ಒಂದು ಪ್ರಯಾಣ ಮಾಡ್ಕೊಂಡು ಬಂದ್ರಿ? ಅದನ್ನು ಜಮೀರ್ ಖಾನ್ ಅವರು ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡ್ರು ಅದನ್ನೆಲ್ಲ ನೀವು ಗಮನಿಸಿದ್ದೀರಿ. ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ರಾಜ್ಯದ ಬಡತನದ ಬಗ್ಗೆ, ರಾಜ್ಯದ ಬರದ ಬಗ್ಗೆ, ರಾಜ್ಯದ ನೀರಿನ ಬರದ ಬಗ್ಗೆ, ಆರ್ಥಿಕವಾದಂಥ ಅತಂತ್ರತೆಯ ಬಗ್ಗೆ ಕನಿಷ್ಠ ಮಟ್ಟದ ಕಾಳಜಿ ಇದ್ದೆ ಅಂತ ಆಗಿದ್ದರೆ ನಿಮಗೆ, ನೀವು ಅಂಥ ಐಷಾರಾಮಿಯಾದಂಥ ಒಂದು ಟೂರ್ ಮಾಡ್ತಾ ಇದ್ರ ದೆಹಲಿಗೆ. ಇದು ಯೋಗ್ಯರು ಮಾಡುವ ಕೆಲಸವೇನಿದು? ಆಯಿತು, ಬಿ ಜೆ ಪಿಯ 25 ಸಂಸತ್ ಸದಸ್ಯರು ರಾಜ್ಯದ ಯಾವುದೇ ಅಹವಾಲುಗಳ ಬಗ್ಗೆ, ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂತಲೇ ಭಾವಿಸೋಣ. ನೀವು ಕ್ಷೇತ್ರದವರು, ನಿಮ್ಮ ಕ್ಷೇತ್ರಕ್ಕೆ ಪ್ರಧಾನಿಯವರು ಸ್ವತಃ ಬಂದಿದ್ದಾರೆ. ಆವಾಗ ನೀವು ಎಲ್ಲ ನಿಮ್ಮ ಪಕ್ಷೀಯ ಸೈದ್ಧಾಂತಿಕವಾದಂಥ ಒಂದು ಭಿನ್ನಾಭಿಪ್ರಾಯವನ್ನು ಮರೆತು ಒಂದು ಜನಪ್ರತಿನಿಧಿಯಾಗಿ ನೀವು ಕಲಬುರಗಿಯಲ್ಲಿ ಮೋದಿಯವರನ್ನು ವಿದ್ಯುಕ್ತವಾಗಿ ಸ್ವಾಗತಿಸಿ, ನೀವು ಅಲ್ಲಿ ಮೋದಿಯವರಿಗೆ ಆ ಸ್ವಾಗತಿಸಿದ ಸಂದರ್ಭದಲ್ಲೇ ರಾಜ್ಯದ ತುರ್ತು ಬೇಡಿಕೆಗಳ ಬಗ್ಗೆ ಒಂದು ಅರ್ಜಿಯನ್ನು ಕೊಡಬಹುದಿತ್ತಲ್ಲ. ಕೊಡಬಹುದಾದಂಥ ಒಂದು ಸದಾವಕಾಶವನ್ನು ಕಳ್ಕೊಂಡ್ರಲ್ಲ ನೀವು. ನಿಮಗಲ್ಲಿಯೂ ವ್ಯಕ್ತಿಗತವಾದಂಥ ಸೈದ್ಧಾಂತಿಕವಾದಂಥ ಮೋದಿ ಮತ್ತು ನಿಮ್ಮ ಪಕ್ಷದ ಮಧ್ಯೆ ಇದ್ದಂಥ ವೈರುಧ್ಯಗಳು ಬಹಳ ಮುಖ್ಯವಾದವೇ ಹೊರತು ರಾಜ್ಯದ ಸಮಸ್ಯೆ ಅಲ್ಲ. ಒಬ್ಬ ಸಚಿವನಾಗಿ ರಾಜ್ಯವನ್ನು ಪ್ರತಿನಿಧಿಸ್ತಿದ್ದೇನೆ ನಾನು. ಆ ಪ್ರಾತಿನಿಧಿಕ ನೆಲೆಯಲ್ಲಿ ನಾನು ಪ್ರಧಾನಿ ಮೋದಿಯವರನ್ನು ಕಾಣುವಂಥ ಒಂದು ಅವಕಾಶ ಸಿಕ್ಕಿದೆ. ಆವಾಗ ನಾನು ಆ ಅವಕಾಶವನ್ನು ರಾಜ್ಯಕ್ಕಾಗಿ ಸದುಪಯೋಗಪಡಿಸ್ಕೋಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ದಿದ್ರೆ ನೀವು ಯೋಗ್ಯ ಸಚಿವರಾಗ್ತಾ ಇದ್ರಿ, ನೀವು ಯೋಗ್ಯ ಜನಪ್ರತಿನಿಧಿ ಆಗ್ತಾ ಇದ್ರಿ.
ಜನತೆಯೇ ನನ್ನ ಜನಾರ್ದನ ಅಂತಿರಲ್ಲ, ಜನಾರ್ದನನ ಸೇವೆ ಮಾಡುವಾಗ ನೀವು ಇಷ್ಟು ಕುಬ್ಜರು, ಇಷ್ಟು ಒಂದು ಪಕ್ಷದ ಸಿದ್ಧಾಂತಕ್ಕೆ ಒಳಪಟ್ಟು ಒಂದು ವ್ಯಕ್ತಿಗತವಾದಂಥ ದ್ವೇಷವನ್ನು ಬೆಳೆಸುವುದು ಎಷ್ಟರ ಮಟ್ಟಿಗೆ ಸರಿ? ಯೋಗ್ಯರು ಅಯೋಗ್ಯರು ಅನ್ನುವಂಥ ಈ ಪರಿಭೇದದಲ್ಲಿ ನೀವು ಯಾವ ದಿಕ್ಕಿನಲ್ಲಿ ನಿಲ್ತೀರಿ? ನೀವು ಯಾಕೆ ನಿಮ್ಮ ಕರ್ತವ್ಯದಲ್ಲಿ ಲೋಪವನ್ನು ಮಾಡಿದಿರಿ? BJPಯ 25 ಸಂಸದರ ಮುಖಕ್ಕೆ ಹೊಡೆಯುವಾಗೆ, ತಪರಾಕ್ಕೆ ಹೊಡೆಯುವಾಗೆ ನೀವು ಆ ಅವಕಾಶವನ್ನು ಬಳಸಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡ್ತಾ ಇಲ್ಲ ನೀವು. ಬಾಯಿ ಬಂದಾಗ ಮಾತಾಡೋದು, ಎಲ್ಲವೂ ಅವರೇ ಮಾಡಬೇಕು. ಮತ್ತು ನಿಮ್ಮ ಸರ್ಕಾರ ಏನು ಮಾಡಬೇಕು? ನಿಮ್ಮ ಸರ್ಕಾರ ನಿರಂತರವಾಗಿ ಮೋದಿಯನ್ನು ವಾಚಾಮಗೋಚರವಾಗಿ, ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ, ಏಕವಚನದಲ್ಲಿ ಸಿಕ್ಕಲ್ಲಿ ಬೈತಾ ಕೂತ್ರೆ ನಿಮಗೆ ಕೇಂದ್ರದವರೆಲ್ಲ ಸ್ವತಃ ಹುಟ್ಟಿಸಿದ ಅಪ್ಪನೂ ಕೂಡ ಒಂದು ನಯ ಪೈಸೆ ಕೊಡೋದಿಲ್ಲ. ಈ ಕಳ್ಳನ ಮಗ ನನ್ನನ್ನೇ ಮಾತಾಡ್ತಾನೆ, ನನಗೆ ಇವನ ಅಗೌರವ ಸೂಚಿಸ್ತಾನೆ, ನನಗೆ ಬೈತಾನೆ, ಒಂದು 4 ದಿನ ನೋಡೋಣ ಅಂತ. ಆದರೆ ಮೋದಿಯವರು ಅದನ್ನು ಮಾಡಿಲ್ಲ. ನಿಮ್ಮದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದ ವೇದಿಕೆಯಲ್ಲೇ ಕರ್ನಾಟಕದ ಭವಿಷ್ಯಕ್ಕೆ, ವರ್ತಮಾನಕ್ಕೆ ಎಂತೆಂಥ ಅದ್ಭುತ ಕೊಡುಗೆಗಳನ್ನು ನಾನು ಕೊಟ್ಟಿದ್ದೇನೆ ಅಂತ ಒಂದು ಲಿಸ್ಟೇ ಕೊಟ್ರಲ್ಲ. ಅದಕ್ಕೇನು ಹೇಳ್ತೀರಿ? ಇಂಥ ಅಪ್ರಬುದ್ಧತನವನ್ನು ಮೆರೆಯುವುದು ಒಳ್ಳೆ ಲಕ್ಷಣ ಅಲ್ಲ. ತಮ್ಮ ತಂದೆಯವರು AICC ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ರ ಹುಟ್ಟಿದ ದಿನದ ಸಂದರ್ಭದ ವೇದಿಕೆಯಲ್ಲಿ ಮೋದಿಯವರೊಟ್ಟಿಗೆ ಹೇಗೆ ನಡ್ಕೊಂಡ್ರು? 1000 ಅವರು ಮಾತಾಡ್ತಾರೆ, ಹೊರಗಡೆ ವಿರೋಧಿಸ್ತಾರೆ, ಎಲ್ಲವನ್ನೂ ಮಾತಾಡ್ತಾರೆ. ಆದರೆ ಅಲ್ಲೊಂದು ಪರಂಪರೆ ಅಂತಿದೆ, ಅದಕ್ಕೊಂದು ಸಭೆಯ ಮರ್ಯಾದೆ ಅಂತಿದೆ. ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರ ವರ್ತನೆಗೆ ಅವರದೇ ಆದಂಥ ಒಂದು ಎಲ್ಲ ಗಡಿಗಳನ್ನು ಮೀರಿದ ಒಂದು ಸಂಸ್ಕೃತಿ ಇದೆ. ಅದನ್ನು ನಿಮ್ಮ ತಂದೆಯವರು ಚೆನ್ನಾಗಿ ನಿಭಾಯಿಸಿದರು. ನಿನ್ನೆ ಅದನ್ನು ನೋಡಿ ಕಲೀಲಿಕ್ಕೂ ಆಗೋದಿಲ್ಲ ತಮಗೆ? ಪ್ರತಿದಿನ ಪುಂಖಾನುಪುಂಖವಾಗಿ ತಾನೇ ಸ್ವಯಂಭೂ, ತಾನೇ ಜ್ಞಾನಿ, ತಾನೇ ಸಂವಿಧಾನವನ್ನು ಅರ್ದು ಕುಡಿದುಬಿಟ್ಟಿದ್ದೇನೆ ಅನ್ನುವಂಥ ಈ ಅಹಂಕಾರದಲ್ಲಿ ವರ್ತಿಸುವುದನ್ನು ಬಿಟ್ಟು ರಾಜ್ಯಕ್ಕಾಗಿ ಸಾಂವಿಧಾನಿಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಸಚಿವನಾಗಿ ನಾನು ಹೇಗೆ ವರ್ತಿಸಬೇಕು, ಪ್ರತಿಪಕ್ಷದೊಟ್ಟಿಗೆ ಯಾವ ರೀತಿಯ ಒಂದು ಸಾವಯವ ಸಂಬಂಧವನ್ನು ಇಟ್ಕೋಬೇಕು, ಅವರನ್ನು ಒಂದು ಒಳಗೆ ತೆಗೆದುಕೊಂಡು ಮನವೊಲಿಸಿ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಅವರನ್ನೇ ಮುಂದೆ ಬಿಟ್ಟು ಅವರನ್ನು ಅಸ್ತ್ರವಾಗಿ ಹೇಗೆ ಬಳಸ್ಕೋಬೇಕು, ಅದನ್ನು ಕಲೀರಿ. ಸಂಪೂರ್ಣವಾಗಿ ವಿರೋಧಿಸುವ ಮೂಲಕವೇ ನಾನು ಎಲ್ಲವನ್ನೂ ಸಾಧಿಸ್ತೇನೆ, ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಮಾತಾಡ್ಬಿಟ್ಟು ಹೀರೋ ಆಗ್ತೇನೆ ಅಂತ ಭಾವಿಸಿದರೆ ಅದು ನಿಮ್ಮ ವಯಸ್ಸಿನ ಲಕ್ಷಣವಾಗಿ ದಾಖಲಾಗುವುದೇ ಹೊರತು ಮುತ್ಸದ್ದಿತನದ ಲಕ್ಷಣವಾಗಿ ದಾಖಲಾಗುವುದಿಲ್ಲ. ಮುತ್ಸದ್ದಿ ರಾಜಕಾರಣದ ವರಸೆಯೂ ಅಲ್ಲ ಅದು, ಮತ್ತು ರಾಜಕಾರಣದ ರೀತಿ ನೀತಿಯೂ ಅಲ್ಲ ಅದು. ಸೈದ್ಧಾಂತಿಕವಾದಂಥ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದು ವಾಗ್ವಾದಕ್ಕೆ ಹೊರತು ಅದು ಅಭಿವೃದ್ಧಿ ರಾಜಕಾರಣದ ದಾಳವಾಗಿ ಬಳಸಕೂಡದು. ಅಂಥ ಒಂದು ಅಪ್ರಬುದ್ಧತನವನ್ನು ನಿರಂತರವಾಗಿ ತಾವು ಪ್ರದರ್ಶಿಸ್ತಾ ಇರೋದು ಬಹಳ ನೋವಾಗತ್ತೆ, ಒಂದು ರೀತಿಯ ನಗೆಪಾಟ್ಲು ಅಂತ ಅನ್ನಿಸ್ತದೆ. ಮತ್ತು ಏನನ್ನು ಸಾಧಿಸ್ತೀರಿ ನೀವು ಅನ್ನೋದೇ ನಮಗಿನ್ನೂ ಪ್ರಶ್ನಾರ್ಥಕವಾಗಿ ಕಾಡುತ್ತೆ. ಅದರ ಜೊತೆಗೆ ಈಗ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ನಂತರ ಜ್ಞಾನವ್ಯಾಪಿ ಒಂದು ಹೋರಾಟಕ್ಕೆ ನಿರ್ಣಾಯಕವಾದಂಥ ಒಂದು ಗೆಲುವು ಸಿಕ್ಕಿದೆ. ASI ಜಿಲ್ಲಾ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದರು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಕೊಟ್ಟಂಥ ಸತ್ಯಗಳ ಆಧಾರದಲ್ಲಿ ಅಲ್ಲಿ ಶಿವಲಿಂಗ ಇದೆ ಅನ್ನೋದು ಪ್ರೂವ್ ಆದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂಥ ಒಂದು ತನಿಖೆಯ ವರದಿಯನ್ನು ಅಲ್ಲಿಗೆ ಒಪ್ಪಿಸಿದರು. ಆದರೆ ಕೋರ್ಟು ಆ ತನಿಖಾ ವರದಿಯನ್ನು ಹಿಂದೂ ಸಂಘಟನೆಗೆ, ಹಿಂದೂ ಪಕ್ಷಕ್ಕೆ ಅದನ್ನು ಕೊಡಿ, ಅದಕ್ಕೆ ಅನುಮತಿಯನ್ನು ಕೊಡಬಾರದು ಅಂತ ವಾದಿಸಲಾಗಿತ್ತು, ನಿರಾಕರಿಸಲಾಗಿತ್ತು. ಆದರೆ ಜ್ಞಾನವ್ಯಾಪಿ ವಿವಾದಕ್ಕೆ ಬಹುದೊಡ್ಡ ಗೆಲುವು ಅನ್ನುವ ರೀತಿಯಲ್ಲಿ ಈ ಸರ್ವೆ ವರದಿಯನ್ನು ಹಿಂದೂ ಸಂಘಟನೆಗೆ, ಹಿಂದೂ ಪಕ್ಷಕ್ಕೆ ಕೊಡಬೇಕು ಅನ್ನುವಂಥ ಒಂದು ತೀರ್ಪನ್ನು ಜಿಲ್ಲಾ ಕೋರ್ಟು ಕೊಟ್ಟಿರೋದು ಜ್ಞಾನವ್ಯಾಪಿ ಒಟ್ಟು ಹೋರಾಟಕ್ಕೆ ಒಂದು ನಿರ್ಣಾಯಕವಾದ ಗೆಲುವು ದಕ್ಕಿದಂತಾಗಿದೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಮಥುರಾಕ್ಕೂ ಇದು ನಮಗೆ ಲಾಭವಾಗುವ ಮತ್ತು ಸತ್ಯಕ್ಕೆ ಜಯ ದಕ್ತದೆ ಅನ್ನುವ ವಿಶ್ವಾಸಾರ್ಹತೆ ಇನ್ನೂ ಗಟ್ಟಿಯಾಗ್ತಾ ಹೋಗ್ತಾ ಇದೆ. ಅದರ ಜೊತೆಗೆ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅದರ ಮೊದಲನೇ ದಿನ ಮೀರಾ ರೋಡ್ನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ
ಯಾವುದೇ ರೀತಿಯ ತಂಟೆ ತಕರಾರು ಉದ್ವೇಗ ಇಲ್ಲದೇ ನಿರಂಬಳವಾಗಿ ಭಗವಧ್ವಜವನ್ನು ಹಿಡಿದು ಮೀರಾ ರೋಡ್ನಲ್ಲಿ ಸಾಗ್ತಾ ಇದ್ದಂಥ ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನು ತೂರಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರ ಕಾರುಗಳ ಗಾಜನ್ನೆಲ್ಲ ಒಡೆದು ಪುಂಡಾಟಿಕೆಯನ್ನು ಮೆರೆಯಲಾಗಿತ್ತು. ಮೀರಾ ರೋಡ್ನಲ್ಲಿ ಬಹುಸಂಖ್ಯಾತರು ಅಲ್ಲಿ ಮುಸ್ಲಿಂ ಸಮುದಾಯ. ಆದರೆ ಅದಕ್ಕೆ ತಕ್ಕಾದಂಥ ಶಾಸ್ತಿಯನ್ನು ಹೇಗೆ ಮಾಡಿದ್ದಾರೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಅಂದರೆ, ಬುಲ್ಡೋಜರ್ ಬಾಬಾ ಅಂತ ಹೆಸರಾದಂಥ ಯೋಗಿನಾಥ್ ಅವರ ಕ್ರಮವನ್ನೇ ಇಲ್ಲಿ ಅನುಸರಿಸಿದ್ದಾರೆ. ಅದು ಇವತ್ತು ದೇಶವ್ಯಾಪಿಯಾಗಿ ಬಹಳ ದೊಡ್ಡ ಸುದ್ದಿಯನ್ನು ಮಾಡಿದೆ. ಅವರದನ್ನು ಮಾಡುವ ಮೊದಲು ಯೋಗಿನಾಥ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ. ಹಾಗಾದರೆ ಏನು ಮಾಡಿದರು ಅಂತಂದರೆ, ಯಾರು ಈ ಒಂದು ಪ್ರೊಸೆಷನ್ನನ್ನು ಯಾವುದೇ ರೀತಿಯ ತೊಂದರೆ ತಾಪತ್ರಯವನ್ನು ಸಾಮಾಜಿಕವಾಗಿ ಮತ್ತು ಅಲ್ಲಿ ಇದ್ದಂಥ ಮುಸ್ಲಿಂ ಸಮುದಾಯದೊಟ್ಟಿಗೆ ಯಾವುದೇ ತಗಾದೆಯನ್ನು ತೆಗೆದೆ ಅವರ ಪಾಡಿಗೆ ಅವರು ಶಾಂತಿಯುತವಾಗಿ ರೋಡಲ್ಲಿ ಹೋಗ್ತಾ ಇದ್ದವ್ರ ಮೇಲೆ ರಕ್ತ ಬಸಿಯುವ ಹಾಗೆ ಪುಂಡಾಟಿಕೆಯನ್ನು ಮಾರಣಾಂತಿಕ ಅಸ್ತ್ರಗಳಿಂದ ಅವ್ರ ಮೇಲೆ ನುಗ್ಗಿ ಹೊಡೆದಂಥ ಈ ಕಿಡಿಗೇಡಿಗಳನ್ನು, ಆರೋಪಿಗಳನ್ನು ಅವರ ಅಕ್ರಮ ಕಟ್ಟಡಗಳ ಮೇಲೆ, ಮನೆಗಳ ಮೇಲೆ ಬುಲ್ಡೋಜರನ್ನು ಹಾಯಿಸುವ ಮೂಲಕ ನೋಡಿ ಎಚ್ಚರ. ಈ ಬುಲ್ಡೋಜರ್ ಸಂಸ್ಕೃತಿ ದೇಶವ್ಯಾಪಿ ವಿಸ್ತರಿಸಲಿದೆ. ಕೋರ್ಟ್ ಇದೆ, ಕಾನೂನಿದೆ, ವಿಚಾರಣೆ ಇದೆ, ಎಲ್ಲವೂ ಇದೆ. ಆದರೆ ನೀವು ಮಾಡಿದಂಥ ಅಕ್ರಮ ಕಟ್ಟಡ ಮತ್ತು ಮನೆಯನ್ನು ಮೊದಲು ಧ್ವಂಸ ಮಾಡ್ತೇವೆ, ಇದು ನಮ್ಮ ಆಡಳಿತದ ರೀತಿ ಅನ್ನುವಂಥ ಕೆಲಸವನ್ನು ಏಕನಾಥ್ ಶಿಂದೆ ಮಾಡಿದ್ದಾರೆ. ಈಗಾಗಲೇ ಉತ್ತರ ಪ್ರದೇಶದ ಮಾದರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪುನರಾವರ್ತನೆ ಆಗ್ತಾ ಇದೆ. ಅಂದರೆ ಒಟ್ಟು ದೇಶದ ಆಡಳಿತದಲ್ಲಿ ಒಂದು ಕ್ರಾಂತಿಕಾರಕವಾದಂಥ ಬದಲಾವಣೆ ತಳಮಟ್ಟದಿಂದ ಅದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಇದು ಸೂಚನೆಯಾಗಿ ಕಾಣ್ತಾ ಇದೆ. ಇನ್ನೊಂದು ಬಹಳ ದೊಡ್ಡ ಬೆಳವಣಿಗೆ ಕರ್ನಾಟಕದಲ್ಲೂ ಮತ್ತು ಇಂಡಿ ಕೂಟದಲ್ಲೂ, ಅದರಲ್ಲೂ ಈಗಾಗಲೇ 3 ಗಂಟೆಗೆ ಅವಕಾಶ ಕೊಟ್ಟಂಥ ಅಸ್ಸಾಮನ ದೇವಸ್ಥಾನದಲ್ಲಿ ಬೆಳಗ್ಗೆನೇ ಹೋಗಿ ಕೂತು ಅಲ್ಲೊಂದು ಮಾರಾಮರಿ, ಅಲ್ಲೊಂದು ವಿವಾದ, ಅಲ್ಲಿ ಪ್ರವೋಕ್ ಮಾಡುವಂಥದ್ದು, ಅಲ್ಲಿ ಕಾರ್ಯಕರ್ತರ ಮಧ್ಯೆ ಹೊಯ್ಕೈ. ಅಸ್ಸಾಂ ಸರ್ಕಾರ ಈಗಾಗಲೇ ಅವ್ರ ಮೇಲೆ ಕೇಸನ್ನು ಜಡಾಯಿಸಿದೆ. ಇಂಥ ಕೆಲಸಕ್ಕೆ ಮುಂದಾದಂಥ ರಾಹುಲ್ ಗಾಂಧಿ, ಇಂಡಿ ಕೂಟ ರಾಹುಲ್ ಗಾಂಧಿಯ ಮೇಲೆ ನಮಗೆ ನಂಬಿಕೆ ಇಲ್ಲ, ಅವರ ಮೇಲೆ ಒಂದು ಆಡಳಿತಾತ್ಮಕ ವ್ಯವಸ್ಥೆ ನಂಬಿ ಅವರನ್ನು ಮುಂದೂಡುವ, ಮುಂಚೂಣಿಯಲ್ಲಿ ನಿಲ್ಲಿಸುವ, ಪ್ರಧಾನಿ ಅಭ್ಯರ್ಥಿಯನ್ನು ಮಾಡುವ ಯಾವ ಇರಾದೆಯೂ ನಮಗಿಲ್ಲ ಅನ್ನುವ ಕಾರಣಕ್ಕಾಗಿದೆ ಮಹಾರಾಷ್ಟ್ರದ ಮೀಟಿಂಗಲ್ಲಿ ಖರ್ಗೆಯವರನ್ನು ಪ್ರಧಾನಿಯಾಗಿ ಸೂಚಿಸಲಾಯಿತು. ಅದೇ ಕಾಂಗ್ರೆಸ್ಸಿಗೆ ಮುಳುವಾಯಿತು. ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿಯವರೇ ನಮ್ಮ ನಾಯಕ, ನಮ್ಮನ್ನು ನೀವು ಯಾವ್ಯಾವುದೋ ದಾರಿಯಲ್ಲಿ ಹೆದರಿಸ್ಲಿಕ್ಕೋ ಬೆದರಿಸ್ಲಿಕ್ಕೋ ನಮ್ಮ ಮೇಲೆ ಇಂಪೋಸ್ ಮಾಡಲಿಕ್ಕೋ ಬರಬೇಡಿ. ಕಾಂಗ್ರೆಸ್ಸು ಪ್ರಥಮ, ಆಮೇಲೆ ನೀವೆಲ್ಲ ದ್ವಿತೀಯ, ನೀವೆಲ್ಲ ಪ್ರಾದೇಶಿಕ ಪಕ್ಷಗಳು, ನಾವು ರಾಷ್ಟ್ರೀಯ ಪಕ್ಷ ಅನ್ನುವ ಈ ಧಿಮಾಕನ್ನು ತೋರಿಸ್ಬೇಕು ಮತ್ತು ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಲೇ ಭಾರತ ನ್ಯಾಯ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೀಗ ಮರ್ಮಾಘಾತ ಆಗಿದೆ. ಇಂಡಿ ಕೂಟ ಛಿದ್ರಗೊಂಡಿದೆ. ಇಂಡಿ ಕೂಟವೇ ಅಸ್ತಿತ್ವದಲ್ಲಿ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ. ಯಾಕೆ ಅಂತಂದರೆ, ಭಾರತ್ ನ್ಯಾಯ ಯಾತ್ರೆಯ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಯವರು ಹೊರಗಡೆ ಹೋಗ್ತಾರೆ ಅನ್ನುವಂಥ ಒಂದು ಸುದ್ದಿ ಇತ್ತು, ಊಹಾಪೋಹ ಇತ್ತು, ಅದು ತೆರೆ ಮರೆಯಲಿತ್ತು. ಅದಕ್ಕೆ ಯಾವುದೇ ಅಧಿಕೃತವಾದ ಹೇಳಿಕೆಯನ್ನು ಮಮತಾ ಬ್ಯಾನರ್ಜಿಯವರು ಕೊಟ್ಟಿರಲಿಲ್ಲ. ಆದರೆ ಈಗ ಅವರು ಸ್ಪಷ್ಟವಾಗಿ ಘೋಷಿಸುವ ಮೂಲಕ ಇಂಡಿ ಕೂಟದಿಂದ ಹೊರಗೆ ಬಿದ್ದಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ, ನೀವು ರಾಮನನ್ನು ಜರಿದ್ರಿ, ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರಿ, ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರಿ, ಸನಾತನ ಸಂಸ್ಕೃತಿಯನ್ನು ನಿಮ್ಮ ಕಾಲಿನಡಿಯಲ್ಲಿ ಹಾಕಿ ಹೊಸೆಯುವ ನಿಮ್ಮ ಇಡೀ ಸ್ವತಂತ್ರ ಭಾರತದ ಆ ಕೆಲಸವನ್ನು ಈಗಲೂ ಮುಂದುವರಿಸಿದ್ರಿ. ಒಂದು ಕೈಯಲ್ಲಿ ಸಲಾಮು, ಇನ್ನೊಂದು ಕೈಯಲ್ಲಿ ದೊಣ್ಣೆಯನ್ನು ಇಟ್ಕೊಂಡು ಮುಂದೆ ಬಂದ್ರಿ. ನಾವು ರಾಮ ಭಕ್ತರು ಅಂದ್ರಿ, ನಾವು ಸನಾತನಿಗಳು ಅಂದ್ರಿ, ನಾವು ಹಿಂದೂ ಧರ್ಮ ಒಪ್ತೇವೆ ಅಂದ್ರಿ. ಇಂಥ ಎಲ್ಲ ಗೊಂದಲಗಳ ಮಧ್ಯೆ ಸರ್ಕಸ್ ಮಾಡ್ತಾ ಇರುವಂಥ ಕಾಂಗ್ರೆಸ್ಸಿಗೆ
ಮಮತಾ ಬ್ಯಾನರ್ಜಿ ಏಟನ್ನು ಕೊಟ್ಟಿದ್ದಾರೆ, ಹೊರಗೆ ಬಂದಿದ್ದಾರೆ. 45 ಸೀಟ್ಗಳಲ್ಲಿ ನಾವೇ ಸ್ಪರ್ಧಿಸ್ತೇವೆ, ನಿಮಗೆ ಬಹಳ ಆಫರನ್ನು ಕೊಟ್ಟೆವು, ಚಾನ್ಸನ್ನು ಕೊಟ್ಟೆವು, ಬಹಳ ಸೂಚನೆಯನ್ನು ಕೊಟ್ಟೆವು, ಹೀಗೆ ಮಾಡೋಣ ಅಂತ ಸಲಹೆಯನ್ನು ಕೊಟ್ಟೆವು. ಆದರೆ ಕಾಂಗ್ರೆಸ್ಸು ಎಡಪಂಥೀಯರ ಕೂಟಕ್ಕೆ ಬಂದಿಯಾಗಿ ಅವರ ಕೈಗೂಸಾಗಿ ನಮ್ಮ ಎಲ್ಲ ಸೂಚನೆ ಮತ್ತು ಸಂದೇಶವನ್ನು ಅವರು ಯಾವುದನ್ನೂ ನಮಗೆ ಗಮನಕ್ಕೆ ತೆಗೆದುಕೊಳ್ಳಿಲ್ಲ, ಅವರು ಅದನ್ನು ನಿರ್ಲಕ್ಷ್ಯ ಮಾಡಿದರು. ಆದ್ದರಿಂದ ನಮಗೆ ಯಾವ ಭಯವೂ ಇಲ್ಲ, ನಾವು ಏಕಾಂಗಿಯಾಗಿ ಹೋರಾಡ್ತೇವೆ, 45 ಸೀಟಲ್ಲಿ ನಾವೇ ಸ್ಪರ್ಧಿಸ್ತೇವೆ. ಈಗ ಹಾಗಾಗಿ ಕಾಂಗ್ರೆಸ್ಸು, TMC, BJP ಈ ಹೋರಾಟ ಸ್ಪಷ್ಟ ಆಗಿದೆ. ಕಳೆದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕವಾದಂಥ ಸಂಖ್ಯೆಯನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾದಂಥ BJP TMCಯನ್ನು ಕಟ್ಟಿ ಹಾಕಲಿಕ್ಕೆ ಅತ್ಯಂತ ಪ್ರಬಲವಾದಂಥ ಹೋರಾಟವನ್ನು ಮಾಡ್ತಾ ಇದೆ ಮತ್ತು ಅದಕ್ಕೆ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಇಲ್ಲಿ ಅತಂತ್ರಗೊಂಡದ್ದು ಕಾಂಗ್ರೆಸ್. 10 ಮಂದಿ ಸಾಯಿ ತಾಯಿ ಹೊಳಲು ಬಿದ್ದು ಸಾಯಿ ಅಂತ ನಮ್ಮಲ್ಲಿ ಗಾದೆ ಇದೆಯಲ್ಲ, ಆ ಥರ 10 ಪಕ್ಷಗಳು 16 ಪಕ್ಷಗಳನ್ನು 28 ಪಕ್ಷಗಳನ್ನು ನಂಬಿ ನಾವೇನೋ ಮೋದಿಯವರನ್ನು ಕೆಳಗಿಳಿಸ್ಬಿಡ್ತೇವೆ, ನಾವು ಅಧಿಕಾರಕ್ಕೆ ಬರ್ತೇವೆ, ರಾಹುಲ್ ಗಾಂಧಿಯನ್ನು ನಾವು ಪ್ರಧಾನಮಂತ್ರಿ ಮಾಡಿಬಿಡ್ತೇವೆ ಅನ್ನುವಂಥ ಯಾವ ಹುಂಕಾರದಲ್ಲಿದ್ದರೋ, ಆಲೋಚನೆಯಲ್ಲಿದ್ದರೋ ಅದಕ್ಕೆಲ್ಲದಕ್ಕೂ ಈಗ ತಣ್ಣೀರು ಎರಚಲ್ಪಟ್ಟಿದೆ. ಅದರ ಜೊತೆಗೆ ಈಗಾಗಲೇ ಕೇಜ್ರಿವಾಲ್ ನಾವಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನಿತೀಶ್ ಕುಮಾರ್ ಕಾಲು ಹೊರಗಿಟ್ಟಿದ್ದಾರೆ. ಅದರ ಜೊತೆಗೆ ನಿತೀಶ್ ಕುಮಾರು ಹೆಚ್ಚು ರಾಜ್ಯಪಾಲರೊಟ್ಟಿಗೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು? NDAಗೆ ಸೇರ್ತಾರೆ ಅವರು ಹಾಗಾದರೆ ಮತ್ತೊಮ್ಮೆ ಅನ್ನುವಂಥ ಒಂದು ಊಹಾಪೋಹಕ್ಕೆ ರೆಕ್ಕೆ ಪುಕ್ಕಗಳು ಬಂದಿದ್ದಾವೆ. ಆಮೇಲೆ SP ಅಖಿಲೇಶು ನಿರಾಕರಿಸಿ ಅವರು ತಾವು ಹೊರಗಡೆ ಇದ್ದೇವೆ ಅಂತ ಹೇಳಿದ್ದಾರೆ. ಇಂಥ ಒಂದು ಬೆಳವಣಿಗೆ ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತು. ಕಾಂಗ್ರೆಸ್ಸಿಗೆ ಇದು ಗರಬಡದಂಥ ಒಂದು ದೊಡ್ಡ ಹೊಡೆತ, ರಾಮಲಲ್ಲಾನ ಶಾಪವೂ ಇರಬಹುದೇನೋ. ಯಾಕೆಂತಂದರೆ ಬಹುಸಂಖ್ಯಾತರ ಒಂದು ಭಾವನೆಗೆ ನೀವು ನಿರಂತರವಾಗಿ ಬೆಂಕಿ ಇಡುವ, ಕೊಳ್ಳಿ ಇಡುವ ಕೆಲಸವನ್ನು ಮಾಡ್ತಾ ಬಂದಿದ್ದೀರಲ್ಲ ಕಾಂಗ್ರೆಸ್ಸಿಗರು, ಅದರ ಪ್ರಾಯಶ್ಚಿತ್ತವನ್ನು, ಫಲವನ್ನು ಊಟ ಮಾಡಲೇಬೇಕು ತಾನೇ. ನಿಮಗೆ ನಿಮ್ಮದೇ ಆದಂಥ ಒಂದು ಸೈದ್ಧಾಂತಿಕತೆ ಇಲ್ಲ, ನಿಮ್ಮದೇ ಆದಂಥ ಅಭಿವೃದ್ಧಿ ರಾಜಕೀಯದ ನೀಲನಕ್ಷೆ ಇಲ್ಲ. ನಾವು ಬಂದರೆ ಏನು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕೇಳಿದರೆ ಒಂದು ಪ್ರಶ್ನೆಗೂ ತಕ್ಕದಾದಂಥ ಉತ್ತರ ಕೊಡುವಂಥ ಯೋಗ್ಯತೆ ಇಲ್ಲ. ಮೋದಿ ಬರುವ 10 ವರ್ಷ ಮೊದಲು ನೀವು 10 ವರ್ಷದಲ್ಲಿ ಅಧಿಕಾರ ಮಾಡಿದಾಗ ಏನು ಕಡ್ದು ಕಟ್ಟು ಹಾಕಿದ್ರಿ ಈ ದೇಶಕ್ಕೆ ಅಂತಂದರೆ ನೋ. ಮೋದಿಯವರ ಹತ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಅವರು ಭಾಗಶಃ ಈಡೇರಿಸಿದ್ದಷ್ಟೇ ಅಲ್ಲ, ಪ್ರಣಾಳಿಕೆಯ ಆಚೆ ದೇಶವನ್ನು ಅಭಿವೃದ್ಧಿ ರಾಜಕೀಯದ ಮೂಲಕ ವಿಶ್ವವೇ ನಿಬ್ಬೆರಗುಗೊಳ್ಳುವ ಹಾಗೆ, ವಿಶ್ವವೇ ಗಮನಿಸುವ ಹಾಗೆ, ಚೈನಾದಿಂದ, ಅಮೆರಿಕದಿಂದ, ರಷ್ಯಾದಿಂದ ಪ್ರತಿಯೊಂದು ದೇಶವು ಇವತ್ತು ಭಾರತ ವಿಶ್ವನಾಯಕ ಅಥವಾ ವಿಶ್ವನಾಯಕತ್ವದತ್ತ ದಾಪುಗಾಲು ಹಾಕ್ತಾ ಇದೆ ಅನ್ನುವಂಥ ಮಾತನ್ನು ಸ್ವಯಂ ಪ್ರೇರಣೆಯಿಂದ ಹೇಳುವ ಮಟ್ಟಕ್ಕೆ ಮೋದಿಯವರು ಈ ದೇಶವನ್ನು ಸ್ವಾಭಿಮಾನದಿಂದ ಕಟ್ಟಿದ್ದಾರೆ, ಆಧ್ಯಾತ್ಮಿಕವಾಗಿ ಕಟ್ಟಿದ್ದಾರೆ, ಸಾಂಸ್ಕೃತಿಕವಾಗಿ ಕಟ್ಟಿದ್ದಾರೆ, ಆಧುನಿಕವಾಗಿ ಕಟ್ಟಿದ್ದಾರೆ, ತಳಮಟ್ಟದಿಂದ ಕಟ್ಟುವ ಕೆಲಸವನ್ನು ಆರಂಭಿಸಿದ್ದಾರೆ. ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳನ್ನು ಮತ್ತೆ ಚಿಗುರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ವಿಶ್ವದ ಗಮನವನ್ನು ಸೆಳೆದಿದೆ, ಭಾರತೀಯರ ಗಮನವನ್ನು ಸೆಳೆದಿದೆ ಅನ್ನೋದಕ್ಕೆ ಅಯೋಧ್ಯೆಯಲ್ಲಿ ಇವತ್ತಿಗೂ ಸಾಗರೋಪಾದಿಯಲ್ಲಿ ಸುನಾಮಿಯಂತೆ ಭಕ್ತರು ಬರ್ತಾ ಇರೋದೇ ಸಾಕ್ಷಿ. ಆಮೇಲೆ ಧರ್ಮ, ಜಾತಿ, ಪಂಗಡ ಎಲ್ಲವನ್ನ ಮೀರಿ ರಾಮ ಮಂದಿರ ಇವತ್ತು ಸಮಸ್ತರ ಸಮಷ್ಟಿಯ ಒಂದು ಪ್ರಜ್ಞೆಯ ಸಂಕೇತವಾಗಿ, ಆರಾಧನೆಯ ಸಂಕೇತವಾಗಿ ಇವತ್ತು ಸರ್ವರನ್ನೂ ಅದು ವ್ಯಾಪಿಸ್ತಾ ಇದೆಯಲ್ಲ, ಒಳಗೊಳ್ತಾ ಇದೆಯಲ್ಲ, ಆಕರ್ಷಿಸ್ತಾ ಇದೆಯಲ್ಲ, ಭಾವೋದ್ರೇಕ ಮತ್ತು ಭಾವೋತ್ಕರ್ಷವನ್ನು ಮಾಡ್ತಾ ಇದೆಯಲ್ಲ, ಅದು ಸಾಕ್ಷಿ. ಇಂಥ ಸಂದರ್ಭದಲ್ಲಿ ಇಂಡಿ ಕೂಟಕ್ಕೆ ಇದು ಒಂದು ಮರ್ಮಾಘಾತ. ನೆಲೆಯಿಲ್ಲದೆ, ಸಿದ್ಧಾಂತ ಇಲ್ಲದೆ, ಯಾವುದೇ ಮುಂದಾಲೋಚನೆ ಇಲ್ಲದೆ, ಯಾವುದೇ ಸ್ಪಷ್ಟವಾದ ನೀಲನಕ್ಷೆ ಇಲ್ಲದೇ, ಅಭಿವೃದ್ಧಿ ರಾಜಕೀಯದ ಯಾವುದೇ ಸ್ಪಷ್ಟವಾದಂಥ ಒಂದು ತಯಾರಿ ಇಲ್ಲದೇ ಮೋದಿಯವರನ್ನು ಇಳಿಸುವುದೇ ನಮ್ಮ ಕೆಲಸ ಅನ್ನುವಂಥ ನೆಲೆಯಲ್ಲಿ ನೀವು ಮತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡುವ ಮೂಲಕ ನಾವು ಅಧಿಕಾರಕ್ಕೆ ಇರ್ತೇವೆ ಅಂತ ನೀವು ಭ್ರಮೆಯಲ್ಲಿ ಹೊರಟಾಗ, ಬರಿಗೈಯಲ್ಲಿ ಹೊರಟಾಗ, ಬೌದ್ಧಿಕ ಶೂನ್ಯತೆಯಿಂದ ಹೊರಟಾಗ
ಯೋಜನಾ ರಹಿತವಾಗಿ ಹೊರಟಾಗ ಏನಾಗತ್ತೆ ಸಂಘಟನೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನು ಕರ್ನಾಟಕದಲ್ಲಿ ಪ್ರಬಲವಾದಂಥ 3 ನಾಯಕರು ಶೆಟ್ಟರ್ ಮತ್ತು ಜನಾರ್ದನ ರೆಡ್ಡಿ, ಅದರ ಜೊತೆಗೆ ಚಿಕ್ಕನಗೌಡರು ಗೆಲ್ತಾರೆ ಅಂತ ಗೊತ್ತಿದ್ದೂ ಕೂಡ ಯಡಿಯೂರಪ್ಪನವರು ಬಹಳ ಪ್ರಯತ್ನ ಪಟ್ಟರು. ಜಗದೀಶ್ ಶೆಟ್ಟರ್ ವಿಷಯದಲ್ಲೂ ಪ್ರಯತ್ನ ಪಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಇವತ್ತು ಏನು ಹೇಳಿ, ಆದರೆ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು. ಆದ್ದರಿಂದ ಕಾಂಗ್ರೆಸ್ಸಿಗೆ ಹೋದರು. ಜನಾರ್ದನ್ ರೆಡ್ಡಿ ಅವರು ಸ್ವತಂತ್ರವಾದ ಪಕ್ಷವನ್ನು ಕಟ್ಟಿ ಗೆದ್ದು ಬಂದಿದ್ದಾರೆ. ಜನಾರ್ದನ್ ರೆಡ್ಡಿಯವರನ್ನು ಪಕ್ಷಕ್ಕೆ ತರಬೇಕು ಅನ್ನುವಂಥ ಮಾತು ಕೇಳ್ತಾ ಇದ್ದರು. ತಾನು ಹೋಗುವುದಿಲ್ಲ ಅನ್ನೋದನ್ನು ಖಚಿತವಾಗಿ ಹೇಳಿಯೂ ಅವರು ಒಲವು ಬಿ ಜೆ ಪಿಯಲ್ಲಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇನ್ನು ಜಗದೀಶ್ ಶೆಟ್ಟರ್ ಅವರನ್ನು ತರಬೇಕು ಅಂತ ಬಹಳ ಅದ್ಭುತವಾದಂಥ ಕೆಲಸ ಅಂಡರ್ಗ್ರೌಂಡಲ್ಲಿ ನಡೀತಾ ಇದೆ. ಆಪರೇಷನ್ ಕಮಲ ಮತ್ತೆ ಜೀವಂತವಾಗಿದೆ. ಕಾಂಗ್ರೆಸ್ಸಿಗೆ ಇದು ನಡುಕ ಹುಟ್ಟಿದೆ ಮತ್ತು ಮುಜುಗರದ ಪ್ರಶ್ನೆ. ಹಾಗಾಗಿ ಅವರು ಮೊದಲ ಸುತ್ತಿನಲ್ಲಿ ನನಗೆ ಅಮಿತ್ ಶಾ ಮತ್ತು ಮೋದಿಯವರೇ ನೇರವಾಗಿ ಮಾತಾಡಿದರೆ, ನನ್ನ ಕೆಲವು ಕಂಡೀಷನ್ಗಳನ್ನು ಒಪ್ಪಿಕೊಂಡ್ರೆ ಪ್ರಾಯಶಃ ನಾನು ಪರಿಶೀಲಿಸಬಹುದು, ಬರಬಹುದು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾತು. ಮತ್ತು ಅವರ ಬೀಗರೆ ಆದಂಥ ಮಂಗಳ ಅಂಗಡಿಯವರ ಮೂಲಕವೂ ಈ ಪ್ರಯತ್ನ ನಡೀತಾ ಇದೆ. ಅದರ ಜೊತೆಗೆ ಅವರಿಗೆ ಹಾವೇರಿ ಮತ್ತು ಬೆಳಗಾವಿಯಲ್ಲಿ ಟಿಕೆಟನ್ನು ಕೊಡಲಾಗ್ತದೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಹಾವೇರಿಯಲ್ಲಿ ಉದಾಸಿಯವರು ಒಂದು ಸ್ವಯಂ ನಿವೃತ್ತಿಯನ್ನು ಹೊಂದಿರೋದ್ರಿಂದ ಬಹುಶಃ ಹಾವೇರಿಯಲ್ಲಿ ಅದು ಸುಗಮ ಆಗ್ಬೋದು. ಬೆಳಗಾವಿಯಲ್ಲಿ ಮಂಗಳ ಅಂಗಡಿಯವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಆಲೋಚನೆ ಇದ್ದರೂ ಕೂಡ ಅದು ಅವರು ಸಂಬಂಧಿಕರೇ ಆದದ್ರಿಂದ ಬಹುಶಃ ಅವರು ಜಗದೀಶ್ ಶೆಟ್ಟರ್ ಬರ್ತಾರೆ ಅಂತಂದರೆ ಅವರು ಹಿಂದೆ ಸರಿಯುವ ಸಾಧ್ಯತೆ ಇದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಏನಾದರೂ ಬಿ ಜೆ ಪಿಗೆ ಗರ್ವಾಪಸಿ ಅನ್ನುವ ಮೂಲಕ ವಾಪಸ್ ಬಂದರೆ ಇದು ಕರ್ನಾಟಕದ ಕಾಂಗ್ರೆಸ್ಸಿಗೆ ಇದು ಒಂದು ರೀತಿಯಲ್ಲಿ ಅದೊಂದು ಬಹಳ ದೊಡ್ಡ ಆಘಾತ, ಜೀವಘಾತಕ ಅನ್ನುವ ಆಘಾತ. ಯಾಕೆಂದರೆ ಆ ಅವಮರ್ಯಾದೆಯನ್ನು, ಮುಜುಗರವನ್ನು ಅದು ಈ ಎಲೆಕ್ಷನ್ನಲ್ಲಿ ಅದು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಈ ರೀತಿಯ ಒಂದು ಬೆಳವಣಿಗೆಗಳು ಆಗ್ತಾ ಇರೋದನ್ನು ನೋಡಿದ್ರೆ, ಮೋದಿಯವರನ್ನು ನೈತಿಕ ಭ್ರಷ್ಟ ಅಂತ ಮಾಡಲಿಕ್ಕೆ ಹೊರಟ್ರಿ, ಅದಾಗಲಿಲ್ಲ. ಮೋದಿಯವರ ಮೇಲೆ ಇಲ್ಲ ಸಲ್ಲದ ಎಲ್ಲ ಆರೋಪವನ್ನು ಮಾಡಿದ್ರಿ, ಅದು ಆಗಲಿಲ್ಲ. ಉಪವಾಸ ಸತ್ಯಾಗ್ರಹವನ್ನು 21 ದಿನ ಗಾಂಧಿ ಮಾಡಬಹುದು ಅಂತಾದರೆ ಉಪವಾಸದ ಆದಂಥ ಒಂದು ತಾತ್ವಿಕ ಹಿನ್ನೆಲೆ ಇದೆ. ಅದಕ್ಕೆ ಮಹಾ ಋಷಿಗಳು ಮಾಡಿದ್ದು ನಮ್ಮ ಹತ್ರ ದಾಖಲೆಗಳಿದೆ. ಇವತ್ತಿಗೂ ಅದನ್ನು ಮಾಡ್ತಾ ಇದ್ದವರಿದ್ದಾರೆ. ಅಂಥ ಎಲ್ಲ ದಾಖಲೆಗಳು, ಅಂಥ ಒಂದು ಪರಂಪರೆ, ಅಂಥ ಒಂದು ಕಲ್ಚರು ನಮ್ಮಲ್ಲಿ ಎಂಜಲನ್ನು ನುಂಗದೇನೆ ಉಪವಾಸ ಮಾಡುವಂಥ ಮಹಾನ್ ತಪಸ್ವಿಗಳು ಈಗಲೂ ಇದ್ದಾರೆ, ಹಿಂದೂ ಇದ್ದರು. ಅಂದರೆ ಈ ಸಂಸ್ಕೃತಿಯ ಒಟ್ಟು ಹರಿವನ್ನು ಅರ್ಥ ಮಾಡ್ಕೊಳ್ದೇನೆ, ಶಕ್ತಿಯನ್ನು ಅರ್ಥ ಮಾಡ್ಕೊಳ್ದೇನೆ, ಆಧ್ಯಾತ್ಮದ ಒಂದು ಇಡೀ ವಿಶ್ವವ್ಯಾಪಿಯಾದಂಥ ಆ ಒಂದು ಅಗಾಧವಾದಂಥ ಶಕ್ತಿ ಸಂಸ್ಕೃತಿಯನ್ನು ಅದರ ಒಳಗಡೆ ಇದ್ದು ಹಿಂದೂಗಳಾಗಿಯೂ ಮೊಯ್ಲಿ ಅಂತ ದಡ್ರು ಬೇಕೂಫುಗಳು ಅರ್ಥ ಮಾಡ್ಕೊಳ್ದೇನೆ ಮೋದಿಯವರನ್ನು ಶಂಕಿಸುವ ಮತ್ತು ಮೋದಿಯವರನ್ನು ಗೇಲಿ ಮಾಡುವ, ಮೂದಲಿಸುವ ಮಟ್ಟಕ್ಕೆ ಇಡೀ ಕಾಂಗ್ರೆಸ್ಸು ಬೇರೆ ಬೇರೆ ವಿಧಾನದಲ್ಲಿ ಹೊರಟಾಗ ಕಣ್ಣಿಗೆ ರಾಚುವ ಹಾಗೆ ಅಭಿವೃದ್ಧಿಯ ಆಡಳಿತ ಕಣ್ಣಿಗೆ ಕಾಣ್ತಾ ಇದ್ದರೂ ಕೂಡ ಅದನ್ನು ನಿರಾಕರಿಸಿ ಸುಳ್ಳುಗಳನ್ನು ಹೇಳಿ ಜನರನ್ನು ಆ ಸುಳ್ಳುಗಳನ್ನೇ ನಂಬುವ ಹಾಗೆ ಮಾಡ್ತೇವೆ, ಬಿಟ್ಟಿ ಗ್ಯಾರಂಟಿ ಮೂಲಕ ಗೆಲ್ತೇವೆ ಅಂತ ಹೊರಟಂಥ ಈ ಕಾಂಗ್ರೆಸ್ಸಿಗೆ ತನ್ನದೇ ಆದಂಥ ನೆಲೆಯಲ್ಲಿ ತನ್ನವರಿಂದಲೇ ಮರ್ಮಾಘಾತ ಆಗ್ತಾ ಇದೆ. ಆಗಾಗ ಅದು ಹೊಡೆತ ಬೀಳ್ತಾ ಇದೆ. ಮತ್ತು ಇಡೀ ಇಂಡಿ ಕೂಟ ಛಿದ್ರಗೊಂಡಿದೆ. ಕಾಂಗ್ರೆಸ್ಸು ಒಂಟಿಯಾಗಿ ಸ್ಪರ್ಧೆ ಮಾಡಬೇಕಾಗಿದೆ. ಒಂಟಿಯಾಗಿ ಸ್ಪರ್ಧೆ ಮಾಡುವ ಯಾವ ಶಕ್ತಿಯೂ ಕಾಂಗ್ರೆಸ್ ಉಳಿಸ್ಕೊಳ್ಳಿಲ್ಲ. ಹಾಗಾಗಿ ಕಾಂಗ್ರೆಸ್ ಏನು ಕರ್ನಾಟಕದ ಅದ್ಭುತವಾದಂಥ ಗೆಲುವನ್ನು ಇಟ್ಟುಕೊಂಡು ಇಡೀ ದೇಶದ 24ರ ಲೋಕಸಭಾ ಚುನಾವಣೆಯನ್ನು ನಿರ್ಣಾಯಕವಾಗಿ ನಾವು ಅದನ್ನು ಗೆಲ್ತೇವೆ ಮತ್ತು ಮೋದಿಯವರನ್ನು ಕೆಳಗಿಳಿಸ್ತೇವೆ ಅಂತ ಏನು ಹೊರಟಿತ್ತು, ಆ ವಿಶ್ವಾಸದ ದೊಡ್ಡ ಬೆಲೂನಿಗೆ ಈಗ ಸೂಜಿಯಲ್ಲ, ದಬ್ಬಣವೂ ಅಲ್ಲ, ಈ ನಿಮ್ಮ ಏನು ಸಲಾಕೆಯನ್ನೇ ಚುಚ್ಚಲಾಗಿದೆ. ಹಾಗಾಗಿ ಕಾಂಗ್ರೆಸ್ಸಿನ ವಿಶ್ವಾಸದ ಇಡೀ ಒಂದು ಏನು ಆ ಕರ್ನಾಟಕದ ಗೆಲುವಿನ ಮೂಲಕ ಹುಟ್ಟುಕೊಂಡಿತ್ತೋ ಅದೆಲ್ಲವೂ ನುಚ್ಚು ನೂರಾಗಿದೆ. ಕಾಂಗ್ರೆಸ್ಸು ಆತಂಕದಲ್ಲಿದೆ. ನಮಸ್ತೆ.